ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ದಿನ ಬೆಳಗ್ಗೆ ಎದ್ರೆ ಮನೇಲಿ ಏನು ಬ್ರೇಕ್ಫಾಸ್ಟ್ ಮಾಡೋದು ಅನ್ನೋದು ಎಲ್ಲರ ಮನೆಯಲ್ಲಿ ಪ್ರಾಬ್ಲಮ್ ರೀ. ಅಥವಾ ಮಕ್ಕಳಿಗೆ ಏನು ಬ್ರೇಕ್ಫಾಸ್ಟ್ ಮಾಡಿ ಬಾಕ್ಸಿಗೆ ಹಾಕೋದು ಅಂತೇಳಿ ಇವತ್ತು ನಾನು ಕಡಲೆ ಹಿಟ್ಟು ಮತ್ತು ರವೆಯಿಂದ ಒಂದು ಟೇಸ್ಟಿ ಮತ್ತು ಹೆಲ್ದಿ ಆಗಿರುವಂಥ ಬ್ರೇಕ್ಫಾಸ್ಟನ್ನು ಮಾಡ್ತಾ ಇದ್ದೀನಿ. ಅದೇನಂದ್ರೆ ಇವತ್ತು ಕಡಲೆ ಹಿಟ್ಟು ಮತ್ತು ರವೆ ಉತ್ತಪ್ಪನ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ರೀತಿಯಲ್ಲಿ ಖಂಡಿತನೂ ಟ್ರೈ ಮಾಡಿ ನೋಡ್ರಿ. ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ. ಹೆಲ್ದಿನೂ ಅದ, ಟೇಸ್ಟಿನೂ ಅದ. ಮತ್ತು ನೀವು ಇದನ್ನು ಒಮ್ಮೆ ಮಾಡ್ಕೊಂಡ್ರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ. ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಯಾವ ಬಟ್ಲೆ ಕಡಲೆ ಹಿಟ್ಟು ಹಾಕಿನಂದ್ರೆ ಅದರಲ್ಲೇನೆ ಅರ್ಧ ಬಟ್ಲಾಗಷ್ಟು ಸಣ್ಣ ರವೆ, ಇನ್ನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ರಿ, ಅದನ್ನ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಆಗಷ್ಟೇ ಅಜ್ವನನ್ನು ಹಾಕೊಂಡ್ರಿ. ಕೈಯಲ್ಲಿ ತಿಕ್ಕಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತಾರೆ. ಸ್ಕಿಪ್ ಮಾಡಬೇಡ್ರಿ, ಹಾಕ್ರಿ. ಒಂದು 3 ಸ್ಪೂನ್ ಆಗಷ್ಟೇ ಮೊಸರನ್ನ ಹಾಕ್ತಾ ಇದ್ದೀನಿ. ಸಪ್ಪಗಿರೋ ಮೊಸರನ್ನೇ ಹಾಕಿದ್ದೀನಿ ನಾನು. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಮೊಸರು, ಉಪ್ಪು, ಕಡಲೆ ಹಿಟ್ಟು, ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಗಂಟು ಆಗ್ಲಾರ್ದಂಗೆ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊತೀನಿ ರೀ. ಈ ಹಿಟ್ಟನ್ನು ತುಂಬ ತೆಳು ಮಾಡಬಾರ್ದ್ರಿ, ಸ್ವಲ್ಪ ಇದು ಗಟ್ಟಿಯಾಗಿಯೇ ಇರಬೇಕು. ನೋಡಿರಿ, ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಗಟ್ಟಿ ಇರಬೇಕು ಅಂತೇಳಿ. ಇಷ್ಟೇ ಮಾಡ್ಕೊರಿ ನೀವು, ತುಂಬ ತೆಳು ಮಾಡ್ಕೋಬೇಡ್ರಿ ಹಿಟ್ಟನ್ನು. ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ, ಕಲರ್ ಚೆನ್ನಾಗಿ ಬರ್ತದೆ ಅಂಥೇಳಿ. ನೀವು ಬೇಡ ಅಂದರೆ ಇದನ್ನು ಸ್ಕಿಪ್ನು ಮಾಡ್ಬೋದು. ನೀಟಾಗಿ ಗಂಟಾಗ್ಲಾರ್ದಂಗೆ ಈ ರೀತಿ ಗಟ್ಟಿಯಾಗಿಯೇ ಹಿಟ್ಟನ್ನು ಇಷ್ಟಿರ್ಬೇಕು ನೋಡಿರಿ. ತುಂಬ ತೆಳುವೂ ಅಲ್ಲ, ತುಂಬ ಗಟ್ಟಿನೂ ಅಲ್ಲ. ಈಗ ಇದೊಂದು 10 ನಿಮಿಷ ನೆನ್ನಿಲ್ದಿದೆ ಅನ್ಕತಕ್ಕ ಇದ್ರ ಸೈಡಿಗೆ ತೆಗೆದಿಡ್ತೀನಿ. ಉತ್ತಪ್ಪಕ್ಕೆ ನಾನು ಟಾಪಿಂಗ್ಸನ್ನು ರೆಡಿ ಮಾಡ್ಕೊತೀನಿ ರೀ. ಈಗ ಇನ್ನೊಂದು ಪಾತ್ರೆಗೆ ನಾನು ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ರೀ. ನನಗೆ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಒಂದು ಟೊಮ್ಯಾಟೋನ ತೊಗೊಂಡಿದ್ದೀನಿ. ಈ ಕಡಲೆ ಹಿಟ್ಟಿನ ಉತ್ತಪ್ಪಕ್ಕೆ ಪನ್ನೀರ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಅಂತೇಳಿ ಸ್ವಲ್ಪ ಪನ್ನೀರ್ ಇತ್ತು ತೊಗೊಂಡಿನಿ. ನೀವು ಈ ಥರ ಹಾಕ್ರಿ, ಎಲ್ಲರೂ ಸ್ಕಿಪ್ ಮಾಡಿರಿ. ಅಥವಾ ಮನೆಯಾಗ ಯಾವ ವೆಜಿಟೇಬಲ್ಸ್ ಅದಾವ ಅಷ್ಟದ್ರಲ್ಲೇ ಮಾಡ್ಕೊಳ್ಳಿ. ಒಂದು ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಹಸಿಮೆಣ್ಸಿಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಮಕ್ಕಳು ತಿಂತಿದ್ರೆ ಸ್ಕಿಪ್ ಮಾಡಿರಿ. ಇಲ್ಲಿ ಹಸಿಮೆಣ್ಸಿಕಾಯಿ ಬದಲಿ ನೀವು ಏನು ಮಾಡ್ಬೋದು, ಚಿಲ್ಲಿ ಫ್ಲೆಕ್ಸನ್ನಾದ್ರೂ ಹಾಕ್ಬೋದು, ನಡೀತದೆ. ಇದಕ್ಕೊಂದು ಸ್ವಲ್ಪ ಉಪ್ಪು. ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ನಿಮ್ಮ ಮನ್ಯಾಗ ಯಾವ ವೆಜಿಟೇಬಲ್ಸ್ ಅದಾವ ಹಾಕ್ರಿ. ಅಥವಾ ನೀವು ಇದಕ್ಕೆ ಬೇಕಂದ್ರೆ ಮತ್ತು ಹಸಿ ಬಟಾಣಿ ಮತ್ತು ಕಾರ್ನು ಅದನ್ನು ಹಾಕ್ಬೋದು, ನಡೀತದೆ. ಸ್ವೀಟ್ ಕಾರ್ನ್ ಅದನ್ನು ನೋಡಿರಿ. ಈಗ ಅದು ರೆಡಿ ಆಗೈತಿ. ಇದಕ್ಕೊಂದು ಚಿಟಿಕೆನೇ ಸೋಡಾ ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನ್ಗಿಂತಲೂ ಕಡಿಮೆ ಹಾಕಿದ್ದೀನಿ. ಇಲ್ಲ ನಿಮಗೆ ನಡೀತದ ಏನೋ ಅಂತಂದ್ರೆ ನೀವು 1/4 ಟೀ ಸ್ಪೂನ್ ಆಗಷ್ಟು ಏನೋ ಅನ್ನಾದ್ರೂ ಹಾಕಿ ನಡೀತದೆ. ಈಗ ಇನ್ನೊಂದು ಚೂರು ಗಟ್ಟಿ ಅನ್ಸಕತ್ತದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನೋಡಿ. ಸ್ವಲ್ಪ ಸೋಡಾನ ಹಾಕ್ಕೊಂಡು ಇನ್ನೊಂದು ಚೂರು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ರೆಡಿ ಆಗಿದೆ. ಈಗ ಹಿಟ್ಟು ರೆಡಿ ಆಗಿದೆ, ಟಾಪಿಕ್ಸ್ ರೆಡಿ ಆಗಿದೆ. ಈಗ ಉತ್ತಪ್ಪನ ಹಾಕಿ ತೋರಿಸ್ತೀನಿ ನೋಡಿ ನಾನು. ನೋಡಿ, ನೀವು ಸೈಜ್ ದೊಡ್ಡ ಸಣ್ಣ ನೋಡಿ ಹಾಕ್ರಿ, ನಡೀತದೆ. ನೀವು 1 ಸ್ಪೂನ್ ಹಿಟ್ಟದನ್ನು ಹಾಕೋರಿ, ಸಣ್ಣ. ನಾನು ಇನ್ನೊಂದು ಸ್ವಲ್ಪ ಹಿಟ್ಟಾಗಿ ಸ್ವಲ್ಪ ದೊಡ್ಡದನ್ನೇ ಹಾಕತ್ತೀನಿ ನೋಡಿ. ಹೇಗುವನ ಟಾಪಿಂಗ್ಸನ್ನು ಹಾಕ್ಕೊಡ್ರಿ. ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟನ ನೀವು ಹಾಕೋಬೋದು. ಇಲ್ಲ ಇದ್ರಾಗ ಯಾವ ಇಷ್ಟ ಇಲ್ಲ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ನೋಡಿ, ಟೇಸ್ಟಿನೂ ಅದ, ಹೆಲ್ದಿನೂ ಅದ. ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿನೂ ಮಾಡ್ಕೋಬೋದು. ನನ್ನ ಕೈಯಿಂದನೇ ಏನು ಮಾಡೀನಿ, ವೆಜಿಟೇಬಲ್ಸ್ ಎಲ್ಲ ಪ್ರೆಸ್ ಮಾಡ್ಕೊಂಡೀನಿ. ನೀವು ಇಲ್ಲಾಂದ್ರೆ ಸ್ಪೂನ್ದಿಂದನೂ ಮಾಡ್ಕೊಂಡು ನಡೀತದೆ. ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಮುಚ್ಚಿ ಲೋ ಫ್ಲೇಮ್ದಲ್ಲಿಟ್ಟು ಒಂದು 2 ನಿಮಿಷ ಆಗಷ್ಟು ಬೇಯಿಸ್ತೀನಿ ನೋಡಿ. ಬೇಯ್ದಿದೆ ಚೆನ್ನಾಗಿ. ಒಂದು ಸೈಡಿಗೆ ಇದನ್ನು ಏನು ಮಾಡೋದು, ತಿರುಗಿಬಿಟ್ಟು ಬೇಯಿಸೋದು. ಇನ್ನೊಂದು ಸ್ವಲ್ಪ ವೆಜಿಟೇಬಲ್ಸು ಬೇಯಲಿದೆ, ಅವಾಗನೇ ಉತ್ತಪ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ. ದೋಸೆ ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದದು, ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ. ಬೆಳಗ್ಗೆ ಗಡಿಬಿಡಿಯಲ್ಲಿ ಯಾವುದೋ ಅಕ್ಕಿ ಬೇಳೆ ನೆನೆಸಿಲ್ಲ, ರುಬ್ಬಿಲ್ಲ ಅಂದ್ರೂ ಮಾಡ್ಕೋಬೋದು. ಇದಕ್ಕೊಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರನ್ನ ಸ್ಪ್ರಿಂಕಲ್ ಮಾಡತ್ತೀನಿ. ಇನ್ನೂ ಟೇಸ್ಟ್ ನೀವು ಜಾಸ್ತಿ ಮಾಡ್ಬೋದು ಅಂದರೆ ಇದಕ್ಕೊಂದು ಸ್ವಲ್ಪ ಸಾಂಬಾರು ಪೌಡ್ರು ಅಥವಾ ಪಾವ್ ಭಾಜಿ ಮಸಾಲ ಅಥವಾ ಮ್ಯಾಜಿಕ್ ಮಸಾಲ ಅನ್ನೋದ್ರೂ ಸ್ವಲ್ಪ ಉದುರಿಸ್ಬೋದು ರೀ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಈಗ ಇನ್ನೊಂದನ್ನು ಹಾಕಿ ತೋರಿಸ್ತೀನಿ ನೋಡಿ. ಇಲ್ಲ ನಮ್ಗೆ ಯಾವುದೂ ಬೇಡ ಅಂದ್ರೆ ನೀವು ಅದನ್ನ ಅಷ್ಟೇ ಮಾಡ್ಕೊರಿ, ನಡೀತೇವೆ. ಇಲ್ಲ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಅಂದ್ರೆ ನೀವು ಸಾಂಬಾರು ಪೌಡ್ರು, ಪಾವ್ ಭಾಜಿ ಮಸಾಲನೋ ಅಥವಾ ಮ್ಯಾಜಿಕ್ ಮಸಾಲನೋ ಹಾಕ್ಕೊರಿ, ನಡೀತದೆ. ಟೇಸ್ಟ್ ಚೆನ್ನಾಗಿ ಬರ್ತದೆ. ಮಕ್ಳಿಗೇನು ಡಿಫ್ರೆಂಟ್ ಏನಾದರೂ ಮಾಡಿಕೊಟ್ರೆ ಟೇಸ್ಟ್ ಚೆನ್ನಾಗಿರ್ತದೆ. ಟೇಸ್ಟಿನೂ ಇರಬೇಕು, ಹೆಲ್ದಿನೂ ಇರಬೇಕಂದ್ರೆ ಈ ರೀತಿ ಮಾಡಿ ಕೊಡ್ರಿ ನೀವು ಒಂದ್ಸಲ ನೋಡಿ. 2 ಮಾಡಿ ತೋರಿಸಿದ್ದೀನಿ ನಾನು ನೋಡಿ. ಎಷ್ಟು ಚೆನ್ನಾಗಿ, ಎಷ್ಟು ಪರ್ಫೆಕ್ಟಾಗಿ ಬಂದವ್ರಿ ನೋಡಿ. 2 ಉತ್ತಪ್ಪ ರೆಡಿ ಆಗ್ಯಾವ. 2 ಮಾಡ್ಕೊಂಡಿದ್ದೀನಿ ನೋಡಿರಿ. 2 ಉತ್ತಪ್ಪನ ಮಾಡ್ಕೊಂಡಿದ್ದೀನಿ. ಎಷ್ಟು ಟೇಸ್ಟಿಯಾಗಿ, ಕಲರ್ಫುಲ್ಲಾಗಿ, ಹೆಲ್ದಿನೂ ಅದ, ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಮತ್ತು ಎಷ್ಟು ಕಲರ್ನು ಚೆನ್ನಾಗಿ ಬಂದೈತಿ ಮತ್ತು ಎಷ್ಟು ಸಾಫ್ಟ್ ಇರ್ತಾವೆ ನೋಡಿರಿ. ಇಡೀ ದಿನ ಇಟ್ಟರು ಇಷ್ಟೇ ಸಾಫ್ಟ್ ಇರ್ತವೆ.
ಇವನ್ನ ಬಿಸಿ ಬಿಸಿ ಹೀಗೇನೂ ತಿನ್ಬೋದು. ಮಕ್ಕಳು ಇದನ್ನ ಏನು ಮಾಡ್ಬೋದು, ಸಾಸ್ ಜೊತೆನೂ ತಿನ್ಬೋದು ನೋಡಿರಿ. ಅಥವಾ ನಿಮಗೆ ಯಾವ ಚಟ್ನಿ ಇಷ್ಟನೋ, ಕಾಯಿ ಚಟ್ನಿನೋ ಅಥವಾ ಈರುಳ್ಳಿ ಟೊಮೆಟೊ ಚಟ್ನಿ, ಅದ್ರ ಜೊತೆ ನೀವು ಸರ್ವ್ ಮಾಡಿರಿ. ಈ ರೀತಿ ಕಟ್ ಮಾಡಿ ಮಕ್ಕಳಿಗೆ ಏನು ಮಾಡ್ಬೋದು, ಬಾಕ್ಸ್ನಲ್ಲಿ ಕೂಡ ಹಾಕಿ ಕೊಡ್ಬೋದು. ಈ ಕಡಲೆ ಹಿಟ್ಟು ಮತ್ತು ರವೆಯ ಉತ್ತಪ್ಪ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.